ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜೊತೆ ಸಿಟಿ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಾ? ಇವತ್ತು ಚೆನ್ನಾಗಿದ್ದೀರಾ ಅನ್ಕೊಂಡು. ಇವತ್ತು ವರಮಹಾಲಕ್ಷ್ಮಿ ಪೂಜೆ. ಇವತ್ತು ಪೂಜೆಯ ವಿಶೇಷತೆ ಏನೆಂದರೆ ಇವಾಗ ಇಬ್ಬರು ಬಂದಿದ್ದಾರೆ. ಇವಾಗ ಇಲ್ಲಿ ಎಲ್ಲ ಪೂಜೆ ನಡೀತಿದೆ. ಪೂಜೆ ಆಗಿದೆ, ಫೋಟೋ ಸೆಕ್ಷನ್. ವರಮಹಾಲಕ್ಷ್ಮಿ ಪೂಜೆ. ಎಲ್ಲರೂ ರೆಡಿಯಾಗಿ ಫುಲ್ಲು ಯೋಗಿ ಅಂತೂ ಮಿಂಚ್ತಿದ್ದಾನೆ. ಇಲ್ಲಿ ನಮ್ಮ ಗೀತಕ್ಕೈನ ರೆಡಿಯಾಗಿಲ್ಲ. ಇಲ್ಲಿ ನಮ್ಮ ರಕ್ಷಾ ಮತ್ತೆ ಡಲಿಂಗ್ ಹಾಯ್ ಶಿಕ್ಷನ್ ಯೋಗಿ ಫೋಟೋ ತೆಗಿತಾನೆ. ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ಫೆಸ್ಟಿವಲ್. ಗೈಸ್, ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಇವಾಗ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಇವ್ರು ಏನು ಯಾವಾಗ ನೋಡಿದ್ರು ಬಸ್ ಸ್ಟ್ಯಾಂಡ್ ಬರ್ತೀನಿ. ಮತ್ತೆ ನಾನು ನನ್ನ ತಮ್ಮ ಬೇಲೂರಿಗೆ ಹೋಗ್ತಾ ಇದ್ದೀವಿ. ಗೈಸ್, ಬೇಲೂರಿಗೆ ನಾನು ಬರ್ತಾ ಇರಲಿಲ್ಲ, ಇವನಿಂದ ಹೊಡ್ತಾ ಇರೋದು. ಇವನು ನನ್ನ ತಂಗಿ ತೀಕ್ಷ್ಮಂಗೆ ನೋಡಬೇಕು ಅಂತಿದ್ದ, ಅದಕ್ಕೆ ಹೋಗ್ತಾ ಇದ್ದೀವಿ. ಹೋಗಿ ಅವಳು ನಾಡ್ದು ಮತ್ತೆ ಆದಿತ್ಯ ಸಿಂಗಿರಿಗೆ ಹೋಗೋ ಪ್ಲ್ಯಾನ್ ಇದೆ. ಆ ಪ್ಲ್ಯಾನ್ ಏನಾದ್ರು ಅವರಪ್ಪ ಅಂತಂದರೆ ಕರ್ಕೊಂಡು ಬರ್ತೀವಿ, ಇಲ್ಲಾಂದರೆ ಮಾತಾಡ್ಸ್ಕೊಂಡು ವಾಪಸ್ ಮಧ್ಯಾಹ್ನ ಹೊಡ್ತೀವಿ. ಇವಾಗ ಓಡ್ತಾ ಇದ್ದೀವಿ. ಬೇರೆ ಬಸ್ಸಿಗೆ ಬಂದರು ಕಂಡಕ್ಟ್ರು, ಹೋಗ್ಬೇಕು ಗೈಸ್. ನನ್ನ ತಮ್ಮ ಫುಲ್ ಸೈಲೆಂಟ್ ಆಗ್ಬಿಟ್ಟಾನೆ. ಖುಷಿ ನಡಿ ಗೈಸ್. ಮಕ್ಕಳು ತಂಗಿ ನಡ್ತೀನಿ ಅನ್ನೋ ಖುಷಿ. ಎಲ್ಲ 10th ಕ್ಲಾಸ್ ಬೇರೆ. ಅಣ್ಣ ಫುಲ್ ಸ್ಟಡಿ ಎಲ್ಲ ಬಿಟ್ಟು ಬಂದ್ಬಿಟ್ಟಿದೆ. ಅಂದರೆ ರಜಾ 2 ದಿನ ರಜಾ ಸಿಕ್ಕಿಲ್ಲ. ಯಾವಾಗ ಪುಷ್ಕಟೆ ಫ್ರೀ ಆಗಿರಲ್ಲ ನಾವು. ಗೈಸ್, ಬೇಲೂರು ಎಂಟರ್ ಆಗಾಯಿತು. ಫುಲ್ ಖುಷಿಯಾಗಿದೆ. ಹೊಟ್ಟೆ ಸಿಗ್ತಿದೆ ಅಣ್ಣ, ಹೊಟ್ಟೆ ಸಿಗ್ತಿದೆ. ಅಲ್ಲಿ ಹೋಗಿ ಟೆಂಪಲ್ಗೆ ಹೋಗಿ ಟೆಂಪಲಿಂದ ಮನೆಗೆ ಹೋಗುತ್ತೆ. ಮನೆಗೆ ಹೋಗಿ ಟೆಂಪಲ್, ಅದೇ ಟೆಂಪಲ್ಗೆ ಹೋಗಿ ಮನೆಗೆ ಹೋಗ್ತೀವಿ. ಅದೇ ಗೈಸ್, ನಾಯಿ ಕಚ್ಚಡ್ದಂಗೆ ನೋಡಿ. ಅಣ್ಣ ಬಸ್ಸಲ್ಲಿ ಬರ್ಬೇಕಾದ್ರೆ ಹೊಟ್ಟೆ ಸಿಗುತ್ತೆ. ಬಂದ ತಕ್ಷಣ ಪಲಾವ್ ತಿಂತಿದ್ದಾನೆ. ಅದು ಟ್ಯಾಬ್ ನೋಡ್ಕೊಂಡು ಇವಳು ಕಿರ್ಚಾಡ್ತಾಳೆ. ಅದು ಯಾರ ಹತ್ರ ಫೋನಲ್ಲಿ ಮಾಡ್ತೀನಿ ತಡೀರಿ ಗೈಸ್. ಎಲ್ಲ ಟೈಮು ಹೊರಗಿಂದನೇ ತೋರ್ಸ್ಕೊಂಡು ಹೋಗ್ತಿದ್ವಲ್ಲ ದೇವಸ್ಥಾನನ. ಈ ಸಲ ಒಳಗೆ ಗೈಡ್ ಅಂತೆ ಗೈಸ್. ಇವಳನ್ನ ಕಾಂಟ್ಯಾಕ್ಟ್ ಮಾಡಿ. ಇವಳು ಕಾಂಟ್ಯಾಕ್ಟ್ ನಂಬರ್ ಹಾಕಲ್ಲ, ಯಾಕೆಂದ್ರೆ ನನ್ನ ತಂಗಿ ಇವಳು. ಗೈಡ್ ಬೇರೆ ಇರ್ತಾರೆ. ಇಲ್ಲಿ ಪಕ್ಕದಲ್ಲಿ ಮೋರಿ ಐತೆ, ನೋಡಿ ಗೈಸ್. ನಿಮಗೂ ಬೇಕಾ? ಇವಾಗ ಎಂಟ್ರಿ ಆದ್ವಿ ಒಳಗಡೆ. ನೋಡಿ ಒಳಗಡೆ ಇಷ್ಟು ಜಾಗ ಇದೆ, ವಿಶಾಲವಾದ ಜಾಗ ಗೈಸ್. ಇವರು ನಾನು ಎಲ್ಲ ಇಷ್ಟಿದ್ದಾಗೆಲ್ಲ ಇಲ್ಲೆಲ್ಲ ಆಟಾಡಿದೀವಿ ಗೈಸ್. ಫುಲ್ಲು ಜಾತ್ರೆ ಟೈಮಲ್ಲಿ ರಾತ್ರಿ ಹೊತ್ತೆಲ್ಲ ಕ್ರಿಕೆಟ್ ಎಲ್ಲ ಆಡಕ್ಕಲ್ಲ ಗೈಸ್. 2-3 ತಿಂಗಳ ಹಿಂದೆ ಇವಳು ನಮ್ಮನ್ನು ಮಾತಾಡ್ಸ್ತಿರ್ಲಿಲ್ಲ, 1 ವರ್ಷದ ಹಿಂದೆ. ಅವಾಗ ಮೊನ್ನೆ ಇಲ್ಲಿ ಕುತ್ಕೊಂಡು ಖಾರಪುರಿ ತಿನ್ಕೊಂಡು ಕೂತಿದ್ಲು. ಬಾರಿ ಎದ್ದು ಬಾರಿ ಅಂದ್ರೆ ಖಾರಪುರಿ ಲೈ ಬಾ ಕಡ್ಲೆಪುರಿ ಏನೋ ಒಂದು ತಿನ್ಕೊಂಡು ಕೂತಿದ್ಲು ಇಲ್ಲಿ. ಅವಾಗ ಇಲ್ಲಿ ಬಾರಿ ಅಂದ್ರೆ ಬರ್ತಲ್ಲ, ಅವ್ರ ಅಜ್ಜಿ ಜೊತೆ ಎಲ್ಲ ಕುತ್ಕೊಂಡಿದ್ಲು. ಆಮೇಲೆ ಸರಿ ಕಣವ ಅಂತ ಅವ್ರ ಅಪ್ಪನ್ ಕೇಳಿ ಸರಿ ಆಯ್ತು. ಆಮೇಲೆ ಬಿಟ್ರು ಅವರಪ್ಪ. ಆಮೇಲೆ ಎಲ್ಲ ಸುತ್ತಾಡ್ಕೊಂಡು ಕಾಲೆಲ್ಲ ವಾಲ್ಕಿನ ಸುತ್ತಿದೆ ಗೈಸ್. ಈ ಕಲ್ಲು ಕಾಣಿಸಿದೆಯಲ್ಲ, ಈ ಕಲ್ಲು ಕೇಳಿಸ್ಕೊಂಡ್ರ ಗೈಸ್. ಈ ಕಡೆ ಕಪ್ಪೆ ಚಿನಿಗರಾಯ ಅಂತ. ಫಸ್ಟ್ ಗರ್ಭಗುಡಿ ಇದ್ದಿದ್ದು ಅಂದ್ರೆ ಅದ್ರ ಆ ಶಿಲ್ಪಿ ಒಳಗೆ ಇದೇನು ಕಪ್ಪೆ ಕೊಟ್ಟಿತ್ತು ಅಂತ. ಅಲ್ಲಿ ಏನು ಕಪ್ಪೆ ಇವಳೆ ಅಲ್ಲ ಗೈಸ್. ಅಲ್ಲಿ ಕಾಣಿಸ್ತಿದೆಯಲ್ಲ ಅದೆಲ್ಲ, ಅದು ಇನ್ನೊಂದು ಅಲ್ಲಿ ಕಾಣಿಸ್ತಿದೆಯಲ್ಲ ರಥಗಳು. ಅಂದ್ರೆ ಅದು ತೆಗ್ದಿದೆ. 1 ವರ್ಷಕ್ಕೊಂದ್ಸಲಿ ಆಗುತ್ತೆ ಗೈಸ್. ಹೊರಗಡೆ ತೋರಿಸಿದ್ನಲ್ಲ ಹೊಸಲಿ ಬಂದಾಗ. ಅಲ್ಲಿ ಫಸ್ಟ್ ಬೇಲೂರು ದೇವಸ್ಥಾನ ಹೆಂಗಿತ್ತು ಅಂತ ಬೋರ್ಡ್ ಇದೆ ಬನ್ನಿ. ಅಷ್ಟೊಂದು ಇನ್ಫಾರ್ಮೇಶನ್ ನಮಗೆ ಬೇಡ, ಯಾಕೆಂದ್ರೆ ಬೇಲೂರು ಎಲ್ಲರೂ ಬಂದಿರ್ತಾರೆ. ಬಂದಿರಲ್ಲ. ನಮ್ಮ ಫ್ಯಾಮಿಲಿ ಅಷ್ಟೊಂದು ದೊಡ್ಡದಿಲ್ಲ, ಇನ್ನ ಸಣ್ಣದು ಕಾಣಿದು. ನೀವೆಲ್ಲ ಯಾರೋ ನಿಮ್ಮ ಲವ್ ಇಂದ ತುಂಬಾ ಮುಂದೆ ಸಾಕಣ ನೋಡಿ ಬರ್ತೀನಿ ಅಂತ ಏನ ನೋಡಿ. ಗೋಪುರ ದೇವಸ್ಥಾನ. ನನ್ನ 10 ನಿಮಿಷ ಆ ಕಡೆ ಓಡಾಡ್ಕೊಂಡು ಆಮೇಲೆ ಒಳಗಡೆ ತೋರಿಸ್ತೀನಿ. ಏನಾದ್ರು ಪರ್ಮಿಷನ್ ಇದ್ರೆ ಅಲ್ಲಿ ಗೊತ್ತಿಲ್ಲ.
ಗೈಸ್ ಇದೆ ಗೈಸ್, ನಾನು ಕೊಡಿಸ್ತೀನಿ ನಿಮ್ಗೆ. ಯಾಕೆ ನಮ್ಮ ಅಪ್ಪ ಅಡ್ಡಾಗ ಈ ಕೈ ಹಿಂಗ್ ಅನ್ನೋದ್ ಬಿಟ್ರೆ ಅವ್ನಿಗೆ ಬರಲ್ಲ. ಗೈಸ್ ನಾನು ಬ್ಲಾಕ್ ಸ್ಟಾರ್ಟ್ ಮಾಡ್ತೀನಿ ನೆಕ್ಸ್ಟ್. ಗಮಳಿ ಗಾಯ್ಸ್ ಅಂತ. ಅಲ್ಲ ಗೈಸ್, ಬಟರ್ಫ್ಲೈ ತೀಕ್ಷ್ಣ ಅಂತ. ಬಟರ್ಫ್ಲೈ ತೀಕ್ಷ್ಣ ಅಂತ ಅಕೌಂಟ್ ಮಾಡ್ತಾರೆ ಅಂತ ಗೈಸ್. ಬಟರ್ಫ್ಲೈ ಅಲಿಯಾಸ್ ಗಮಳಿ. ಗಮಳಿ ಗೈಸ್ ಇವ್ರು ಏನೇನೋ ಕರೀತಾರೆ, ನೀವು ಹಂಗೆ ಕರೀರಿ. ಗಾಯ್ಸ್ ಇವ್ಳು ಕಮೆಂಟ್ ಮಾಡಿ ಗೈಸ್, ಹಾಯ್ ಗಮಳಿ ಅಂತ. ನೋ ನೋ ನೋ. ರೀಲ್ಸ್ ರಾಣಿ ನೋಡಿ ಗೈಸ್, ಎಲ್ಲಿ ದೇವಸ್ಥಾನದಲ್ಲಿ ಬಂದ್ರು ಬಿಡಲ್ಲ ಅಂತೇಳಿ ನೋಡಿಲಿ ಹೆಂಗಾಡ್ತೇಳಿ. ನೀನ್ ಹುಷಾರು, ಕೆಳಗ್ ಬಿದ್ದೀಯ, ಹರಿದಾಡಿ ಇದೆ, ಮುಖ ಊಷ್ಟಾಗ್ಬಿಡತ್ತೆ. ನಾನೇನ ಡೈ ಹೊಡಿತೀಯ ಅನ್ಕೊಂಡೆ. ನೀರ್ ತರ್ಸಪ್ಪ, ನೀರಿದ್ರೆ ಹೊಡೆಯಲ್ಲ. ಹೊಡಿ ಡೈ. ಹಂಗಲ್ಲ ಹೋಗಿರಿ, ಹಿಂಗಂದ್ ಹಿಂಗ್ ಬಿಡ್ಬೇಕು ಕೆಳಗಡೆಗೆ. ಇಲ್ಲಿ ಬೆಕ್ಕು ಹೋಯ್ತು, ಇಲ್ಲಿ ಇಲಿ ಹೋಗ್ತಾ ಇದೆ ಅದ್ರಿಂದ. ಅದಕ್ಕೋಸ್ಕರ ಇಲ್ಲಿ ಮಗನ್ ತರ ಆಡ್ತಾ. ಬೆಕ್ಕಿನ ನಾಯಿ ಗುರು ಹೋಗೋದು ಇಲ್ಲಿ, ಬೆಕ್ಕು ಇಲ್ಲಿಗೆ ಹೋಗೋದು ಇಲ್ಲಿ ಜೊತೆ. ಗಾಯ್ಸ್ ಇಲ್ಲಿ ನೀರಿದೆ ಗಾಯ್ಸ್, ಹಿಂಗ್ ಬೀಳದ ಗಾಯ್ಸ್, ಆದ್ರೂ ಹಾಕಲ್ಲ. ಮಕ್ಕಳ ಗಲೀಜಾಗುತ್ತೆ. ಇವಳಿ ಬೀಳ್ಸಲ್ಲ ಗಾಯ್ಸ್. ಮೊಬೈಲು ಕಿತ್ತೆಸಿರ ಮೊಬೈಲ್ನ. ಖುಷಿ ನೋಡಿ ಗೈಸ್, ಬೇಲೂರಿಗೆ ಬಂದಿರೋ ಖುಷಿ. ಆದ್ರೆ ನಮ್ಮಣ್ಣ ಇನ್ನೊಂದು ಖುಷಿ, ಆದ್ರೆ ಅದು ಬಹಳ ಖುಷಿ. ಏನೋ ಗೊತ್ತಾ, ನನ್ಗೆ ಗೊತ್ತಿಲ್ಲ ಗೈಸ್, ನನ್ನ ನೋಡಕ್ ಬಂದಿರಲ್ಲ, ಅದಕ್ಕೆ ನೋಡಿ ಹೆಂಗೆಂಗೋ ಓದಿತಾ. ನೀನ್ ಸರಿ ಇಲ್ಲ ಗೈಸ್. ಗೈಸ್ ಅಣ್ಣ ತಂಗಿ ರೀಲ್ ಸೆಕ್ಷನ್ ನಡೀತಾ ಇದೆ ಗೈಸ್. ಮಹಾಲಕ್ಷ್ಮಿ ರೂಪ ಅಂತೇನ ನುಲಿತವಳೆ ಗೈಸ್. ಹುಷಾರ್ ಕಣೋ, ಹಿಂದಾಗ ಬಿದ್ದೀಯಾ? ಗೈಸ್ ಇದೆ ಇಂಟ್ರು. ಇಲ್ಲಿಂದ ಒಳಗೋದ್ರೆ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಅಲ್ಲಿ ಗೈಸ್. ಒಳಗಡೆ ಗೈಸ್ ಮೇಲೆ ನೋಡಿ ಗೈಸ್, ಇದರಲ್ಲೆಲ್ಲ ಒಂದೊಂದು ಹೆಂಗ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ನೋಡಿ ಗೈಸ್. ಈ ಫ್ಲವರನ್ನು ಎಷ್ಟು ನೀಟಾಗಿ ಕೆತ್ತನೆ ಮಾಡಿದ್ದಾರೆ. ಇದಕ್ಕೆ ಈ ಥರ ಮತ್ತೆ ಇದಕ್ಕೆ ಮಾಡೋದ ಯಾವ್ದೇ ಕರ ಮಾಡಿ ಈ ಥರ ಮತ್ತೆ ಯಾರು ಕಟ್ಟಕ್ಕಾಗಲ್ಲ ಗೈಸ್ ಇದನ್ನ. ಗೈಸ್ ಅಲ್ಲಿ ನೋಡಿ ಕಲ್ಯಾಣಿ, ಅದು ಆ ಕಡೆ ಇದೆಯಲ್ಲ ಅಲ್ಲಿ ಕಲ್ಯಾಣಿ, ಇದು ಗೋಪುರ ನೋಡಿ ಗೈಸ್. ಚಿಕ್ಕಮಂಗ್ಳೂರು ನೋಡೋ ಸರಿ, ಇಲ್ಲಿ ನೋಡಿದ್ರೆ ಬಿಸಿಲು ಹೊಡಿತಿದೆ, ಅದಕ್ಕೆ ಎಲ್ಲರೂ ಲೆಮನ್ ಸೋಡಾ ತಂದಿದ್ದೀವಿ ಗೈಸ್. 24 ಗಂಟೆ ಮೊಬೈಲು ಅಂತ ಇದು ಮಾಡ್ತಾರೆ ಗೈಸ್. ನೋಡಿ ಸ್ಟ್ರಾ. ಓ ನಾವು ತಮಿಳ್ ಅನ್ಕೊಂಡಿದ್ವಿ ಗೈಸ್. ಇವತ್ತು ಅಕ್ಕ ಚಿಕ್ಕಮಂಗ್ಳೂರಿಗೆ ಬರ್ತಾ ಇದಾರೆ ಗೈಸ್. ಅವ್ರ ಅಪ್ಪಂಗೆ ಕೇಳ್ತೀವಿ ಗೈಸ್. ಇನ್ನ ಅವರಪ್ಪ ಬೇಡ ಅಂತಾರೆ. ಆದ್ರೂ ನಮ್ಮ ಬ್ರದರ್ ಇವ್ರಿ, ನಮ್ಮ ಯೋಗಿತ್ತವರು ತಿಗೆ ಕೈನ ಯೋಗಿತ್ತವರಿಗೆ ಹುಷಾರಿಲ್ಲ, ಎಲ್ಲ ನೋಡ್ತೀವಿ ಅಂತೆ. ಅವರು ಒಪ್ಪಿಸ್ತಾರೆ ದೀಕ್ಷನ್ನ ಊರಿಗೆ ಕರ್ಕೊಂಡು ಹೋಗಕ್ಕೆ. ಆಮೇಲೆ ಓಕೆ ಡೀಲ್ ಡನ್ ಅಂತ ಅನ್ಸೋದು. ನೋಡೋಣ ಕೇಳಿ ಏನಂತಾರ ಅವರಪ್ಪ, ನೋಡಿ. ಇವಾಗ ದೇವಸ್ಥಾನಕ್ಕೆ ಹೋಗಿ, ಮನೆಯಿಂದ ಅಜ್ಜಿ ಮನೆಗೆ ಹೋಗಿ, ಈ ಮನೆಯಿಂದ ಮತ್ತೆ ಬೇಲೂರು ಬಸ್ ಸ್ಟಾಪಿಗೆ ಬಂದಿದ್ದೀವಿ. ಬೇಲೂರು ಬಸ್ ಸ್ಟಾಪಿಂದ ಮನೆಗೆ ಹೋಗಿ, ಮನೇಲಿ ವರಮಹಾಲಕ್ಷ್ಮಿ ಪೂಜೆ ಇದೆ, ಸಂಜೆ ಎಲ್ಲರೂ ಬರ್ತಾರೆ, ಎಲ್ಲರನ್ನೂ ಮೀಟ್ ಆಗೋಣ. ಓಕೆ, ಬೇಲೂರಿಂದ ಹೊಡ್ತೀವಿ. ಚಿಕ್ಕಮಂಗ್ಳೂರು ಒಂದಲ್ಲಿ ಮಾಡ್ತಿಲ್ಲ, ಇಲ್ಲಿ ಹೆಚ್ಚು ಕೆಡುತ್ತದೆ ಎಲ್ಲ ಕಡೆ ನೋಡಿ. ಬೇಲೂರಲ್ಲಿಲ್ಲ ಗ್ರಾಮರ್ ಗೈಸ್, ಹೆಚ್ಚು ಕೆಡುತ್ತದೆ. ಬೇಜಾರಾಗ ತೀಕ್ಷ್ಣ ಬರಲಿಲ್ಲ ಗೈಸ್, ಅಪ್ಪ ಬೇಡ ಬೇಜಾರಾಗ್ತಿದೆ. ಬರ್ತಾಳೆ ಎಲ್ಲೋಯ್ತಲ್ಲ, ಫೋನ್ ಮಾಡಿ ಮನೆಗೆ ಹುಷಾರು. ನಿನ್ನೆ ಪೂಜೆ ಮುಗಿಸ್ ಬಂದಾಯ್ತು. ಇವತ್ತು ಮತ್ತೆ ನಮ್ಮ ಮನೆಗೆ ಹೋಗ್ತಿದ್ದೀನಿ. ನಮ್ಮ ಮನೆಯಿಂದ ಮತ್ತೆ ವಾಪಸ್ ಬಂದು ಯೋಗಿ ಹೋಗ್ಬೇಕು ಗೈಸ್.
ನೋಡಿ ಎಂಟ್ರಾದ್ವಿ ಒಳಗಡೆ. ಇವಾಗ ಪ್ರಸಾದ ಇದೆ. ನೈಟ್ 8 ಗಂಟೆ ಆಗಿದೆ. ಇವಾಗ ಹೋಗಿ ಪ್ರಸಾದ ತಿನ್ಕೊಂಡು ಹೋಗ್ಬೇಕು ಗೈಸ್. ಎಲ್ಲರೂ ಓಡಾಡಿ ಬರ್ತಿದ್ದಾರೆ. ಮಳೆ ಸ್ಟಾರ್ಟ್ ಆಗಿದೆ ಇಲ್ಲಿ. ಮಳೆ ಇದೇ ದೇವಸ್ಥಾನ. ಬೆಳಗ್ಗೆ ದರ್ಶನ ಆಗುತ್ತೆ. ಕಾಫಿ ಮುಡಿ ಕೊಟ್ಟಾದ್ಮೇಲೆ ಯಾವಾಗಲೂ ಹೇಳ್ತಲ್ಲ ಆಯ್ ಗಾಯ್ಸ್ ಅಂತ ವಿಡಿಯೋ ಮಾಡೋ ಟೈಮಲ್ಲಿ ಹೇಳಲ್ಲ ಅವಳು.